ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು 79ನೇ ವರ್ಷ. ನಾವು ಈಗ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕಾಗಿದೆ. ಸ್ವಾತಂತ್ರ್ಯ ಪ್ರಜಾತಂತ್ರ ವ್ಯವಸ್ಥೆನೇ ಸ್ವಾತಂತ್ರ್ಯ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೊದಲು ನಾವು ಉಳಿಸಬೇಕಾದ್ದು ಪ್ರಜಾಪ್ರತಿನಿಧಿಗಳ ಸಭೆ, ಲೋಕಸಭೆ, ಶಾಸನ ಸಭೆಗಳು. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನಬದ್ಧವಾದಂಥ 2 ಅದ್ಭುತವಾದಂಥ ಸಭೆಗಳು. ನಮಗೆ ಈ ಸಭೆಗಳನ್ನು ಅಪವಿತ್ರಗೊಳಿಸಬಾರ್ದು. ಈ ಸಭೆಯನ್ನು ತೀರ ಕೆಳಮಟ್ಟಕ್ಕೆ ತರಬಾರ್ದು. ಈ ಸಭೆ ಆರಂಭದಲ್ಲಿ ಪ್ರಥಮ ಪ್ರಧಾನಿಯಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಅವರ ಮೊದಲನೇ ಪಾರ್ಲಿಮೆಂಟ್ ಸುವರ್ಣ ಯುಗ. ಬರ್ತಾ ಬರ್ತಾ ಪಾರ್ಲಿಮೆಂಟ್ ಹಾಳಾಗ್ತಾ ಇದೆ, ಶಾಸನ ಸಭೆಗಳು ಹಾಳಾಗ್ತಾ ಇದೆ. ಇದು ಉಳಿಬೇಕಾದ್ದು. ಅದಕ್ಕಾಗಿ ಮೊನ್ನೆನೂ ತಮಗೆ ಹೇಳಿದೆ, ತಮ್ಮ ಎದುರಿಗೆ ಹೇಳಿದೆ, ನಾನು ಮತ ವ್ಯಾಪಾರ ಆಗಬಾರ್ದು, ಮತ ವ್ಯಾಪಾರ ಆಗಬಾರ್ದು. ಸ್ವಾತಂತ್ರ್ಯ ಪ್ರಜಾತಂತ್ರ ವ್ಯವಸ್ಥೆ ಉಳಿಬೇಕಾದರೆ ಚುನಾವಣೆಯ ಮೇಲೆ ನಂಬಿಕೆ ಇರಬೇಕು, ಚುನಾವಣೆ ಪ್ರಾಮಾಣಿಕವಾಗಿ ನಡೀಬೇಕು ಮತ್ತು ಶಾಸನ ಸಭೆಗಳಲ್ಲಿ ಮಾತು ಗಾಂಭೀರ್ಯವಾಗಿರಬೇಕು. ನಿನ್ನೆ ನಾನು ನಮ್ಮ ಶಾಸನ ಸಭೆಯನ್ನೇ ನೋಡಿದ್ರೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು, ಇನ್ನೊಬ್ಬರು ಮಾಜಿ ಉಪಮುಖ್ಯಮಂತ್ರಿ ಮತ್ತು ಈಗಿನ ಉಪಮಂತ್ರಿಗಳು ಅವರಿಬ್ಬರು ಬಳಸಿದಂಥ ಭಾಷೆ ಸಂಸದೀಯ ನಡವಳಿಕೆ ಅಲ್ಲ. ಅದು ಅವರೇ ಅರ್ಥ ಮಾಡ್ಕೊಳ್ಬೇಕು. ಸ್ಫೂರ್ತಿ ತಂದಂಥದ್ದು ಉಪ್ಪಿನ ಸತ್ಯಾಗ್ರಹ. ಆ ದೃಷ್ಟಿಯಿಂದ ಇವತ್ತು ನಾವು ಉಪ್ಪನ್ನು ಈ ಸ್ವಾತಂತ್ರ್ಯೋತ್ಸವದ ದಿನ ಉಚಿತವಾಗಿ ಉಪ್ಪನ್ನು ಹಂಚುವ ಮೂಲಕ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಕ್ಕೆ ಗೌರವ ಅಭಿಮಾನವನ್ನು ಸಲ್ಲಿಸ್ತೇವೆ. ಈಗ ಉಚಿತವಾಗಿ ಉಪ್ಪನ್ನು ಕೊಡ್ತೇವೆ.